ಹೆಸರು ಪ್ರಿಯಾ ಬೆಳಗಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನನಗೆ ಒಂದು ಸಮಸ್ಯೆ ಆಗಿದೆ. ಏನಂದರೆ, ನಾನು ಶಾಲೆಯಲ್ಲಿ ಹೋಗುತ್ತಿರುವಾಗ ನನಗೆ ಸರ್ ಸುಳ್ಳು ಅಪವಾದ ಹೊರಿಸಿ ನನ್ನ ಹೊರಗೆ ಹಾಕಿದ್ರು. ಅಕ್ಕನ ನನ್ನ ಅಪ್ಪ ಅಮ್ಮನ ಕರ್ಕೊಂಡೋಗಿ ಎಲ್ಲ ಹೇಳಿದರು ಕೂಡ ಅವ್ರು ನನಗೆ ಕರ್ಕೊಲಿಲ್ಲ. ಮತ್ತು ವಿಡಿಯೋ ಆದವು ಇದ್ದವು ತಂದು ಕೀಲಿ ನಾನು ಹೊರಗೆ ಹಾಕಿದ್ರು. ತೋರಿಸಂದ್ರೆ ತೋರಿಸ್ಲಿಲ್ಲ. ನಮ್ಮ ಪಪ್ಪ ನಮ್ಮ ಮಮ್ಮಿ ಎಲ್ಲರೂ ಹೋಗಿ ತೋರಿಸಂದ್ರೆ ತೋರಿಸ್ಲಿಲ್ಲ. ಇಲ್ಲ ಡಿಲೀಟ್ ಆಗ್ಯಾವು ಅಂದರು. ನಾವು ತಗೊಡ್ತೀವಿ ಕೊಡು ಅಂದ್ವಿ. ಆದರೂ ಕೊಡಲಿಲ್ಲ ಅವರು. ಡಿಲೀಟ್ ಆಗ್ಯಾವು, ಹಂಗೆ ಕೊಡಕ್ಕೆ ಬರೋಂಗಿಲ್ಲ ತಂದ್ರಿ ಅವರ. ನಾವು ಆದರೂ ಲೆಟ್ರ್ ಒಂದು ರೆಡಿ ಮಾಡಿದ್ವಿ, ಇದು ಎಲ್ಲ ಕಳಿಸಿ ಆದರೂ ಅವರು ಕೇರ್ ತಗೋಲಿಲ್ಲ. ಎಲ್ಲಿ ಕಳಿಸಿದ್ರು ಲೆಟರ್? ಅದು ಡಿಒಕ್ರಿ ಮತ್ತು ಮ್ಯಾಲ ಇದು ಅದು ಸಿ ಎಮ್ ಅವ್ರಿಗೆ. ಸಿ ಎಮ್ ಅವ್ರಿಗೆಲ್ಲ ಕಳಿಸಿದ್ರು. ಕಳ್ಸೋಣ ಅವರು ಎಲ್ಲ ಇದು ಮಾಡಿದ್ರು ಕೂಡ ಅವರು ಕೇರ್ ತಗೋಲಿಲ್ಲ. ಈ ಸಲ ಹಾಲ್ ಟಿಕೆಟ್ ಕೊಟ್ಟಿಲ್ಲ ನಿಮಗೆ? ಈ ಸಲ ಹಾಲ್ ಟಿಕೆಟ್ ಕೊಟ್ಟಿಲ್ಲ. ನಾನೇನು ಅಂದರೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ನಾವು ಕೊಡು ಅಂತ ಅಂದರು. ಇಲ್ಲ ಕೊಡಕ್ಕೆ ಬರೋಂಗಿಲ್ಲ, ಅದನ್ನು ಸಹಿ ಮಾಡಿಲ್ಲ, ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದ್ರು. ಅವ್ರನ್ನ ಕೊಟ್ಟೇ ಇಲ್ಲ, ರಿಜಿಸ್ಟ್ರೇಷನ್ ಮಾಡೋಕ್ಕೆ ಸಹಿ ಮಾಡೋಕ್ಕೆ ಏನೂ ಕೊಟ್ಟೇ ಇಲ್ಲ. ಆದರೂ ಈಗ ನನ್ನ ಗೆಳತಿಯರು ಕೂಡ ಕಾಲೇಜ್ಗೆ ಹೋಗಬೇಕು. ನನಗೀಗ ಹಾಲ್ ಟಿಕೆಟ್ ಬೇಕು. ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ನೀವು ಹೋಗಿದ್ದೇನೆ ಸ್ಕೂಲ್ಗೆ? ಅಂದ್ರೆ ಹೋಗಿದ್ದೇನೆ ರೀ. ಸರಿ ಅವ್ರು ನನಗೆ ಇದನ್ನು ಮಾಡಿ ಬೇರೆದಕ್ಕೆ ಏನೋ ಅಂದ್ರೆ ಲೆಟ್ರ್ ಕೊಟ್ಟರು. ಅವ್ರು ಬೇರೆದಕ್ಕೆ ಸಹಿ ಮಾಡಾಕ್ರಿ. ಹಾಂ, ಏನಂತ ನಿಮ್ಗೆ ಗೊತ್ತಿಲ್ಲ ಲೆಟ್ರ್? ಅದು ಗೊತ್ತಿಲ್ಲ ರೀ. ರಿಜಿಸ್ಟ್ರೇಷನ್ ಮಾತ್ರ ಕೊಟ್ಟಿಲ್ಲ ರೀ. ರಿಜಿಸ್ಟ್ರೇಷನ್ ಮಾಡ್ಸ್ಕೊಳಕ್ಕೆ ಅನುಮತಿ ಕೊಡಲಿಲ್ಲ. ಮತ್ತು ಎಕ್ಸಾಮ್ ನಿಮ್ಗೆ ಯಾವ ಕಾರಣಕ್ಕಾಗಿ ಬೇಡ ಅಂದರು? ಮತ್ತು ನಿಮ್ಮ ಮೇಲೆ ಏನು ಆರೋಪ ವಿಡಿಯೋ ಐತೆ ಅಂದಿದ್ರು ಸರ್? ಅಂದ್ರೆ ನಾವು ಹೊರಗೆ ಬರ್ತೀವಿ, ಕಾಮನ್ ಆಗಿ ಎಲ್ಲರೂ ಹೊರಗೆ ಬರ್ತಿದ್ರಿ, ನಾವು ಬರ್ತಿದ್ವಿ. ಅವ್ರು ಏನು ತಪ್ಪು ಕಲ್ಪನೆ ಮಾಡ್ಕೊಂಡು ನನ್ನ ಮ್ಯಾಗ ಅನುಮಾನ ಪಟ್ಟು ನಾನು ಹೊರಗೆ ಹಾಕಿದ್ವಿ ನನಗೆ ಗೊತ್ತಿಲ್ಲ ರೀ. ವಿಡಿಯೋ ಮಾಡ್ಕೊಂಡಿದ್ದು ಅದನ್ನು ಮಾಡ್ಕೊಂಡಿರತ್ತಂದ್ರಿ. ನಾವು ತೋರಿಸೋಣ ತೋರಿಸ್ಲಿಲ್ಲ ಅವ್ರು ನಮ್ಗೆ. ನನ್ನ ಪಪ್ಪ ಅನ್ನೋದೆಲ್ಲ ಕರ್ಕೊಂಡು ಹಾದ್ರಿ ಅಂದರು. ಅವ್ರು ಡಿಲೀಟ್ ಆಗ್ಯಾವ ಆಗಿದ್ವಿ ಅನ್ನಕತ್ತಾರೆ ಅವ್ರ. ಈಗ ನಾ ಮುಂದೆ ಹೋಗ್ಬೇಕು ರೀ. ನನಗೆ ಹಾಲ್ ಟಿಕೆಟ್ ಬೇಕು. ನನಗೆ ಹಾಲ್ ಟಿಕೆಟ್ ಬೇಕು. ನನಗೆ ಗೆಳತಿಯರು ಕೂಡ ಸ್ಕೂಲಿಗೆ ಹೋಗ್ಬೇಕು. ಇಲ್ಲ ಅಂದರೆ ನಾ ಏನು ಮಾಡ್ಕೋಕು ಹಿಂಜಿರಂಗಿಲ್ಲ. ಪ್ರಿಯಾ ಬೆಳಿಬೇಕ್ರಿ. 10ನೇ ತರಗತಿ ಗೌರ್ಮೆಂಟ್ ಶಾಲೆಗೆ ಹೋಗ್ತೀವಿ ರೀ ನಾವು. ನೇಕಾರಿ ಅಂದ್ರೆ 10ನೇ ಶಾಲೆಗೆ ಹೋಗೋ ಮುಂದೆ ಶಾಲೆಗೆ ಹೋದ 3 ತಿಂಗಳಿಗೆ ರೀ ಆ ಹುಡುಗಿ ನಾವು ಹೊರಗೆ ಹಾಕ್ಯಾರ ಪ್ರಿನ್ಸಿಪಾಲ್ ರೀ. ಯಾಕಂತ ಹೊರಗೆ ಹಾಕಿರೋ ಹುಡುಗಿ ಹುಡುಗಿ ಮೇಲೆ ಆಪಾದನೆ ಇಲ್ಲ ಸಲ ಹೊರಿಸ್ಕೇರಿ ಇದನ್ನು ಮಾಡಿದ್ರಿ. ಮನೆಗೆ ಕರ್ಕೊಂಡು ಹೋಗತ್ತಂದ್ರಿ. ಮನೆಗೆ ಕರ್ಕೊಂಡು ಹುಡುಗಿ ಮೇಲೆ ಇಲ್ಲ ಸಲ ಆಪಾದನೆ ಒಂದು ಮನೆಗೆ ಕರ್ಕೊಂಡು ಹೋಗಿ ಓದಿಸ್ರಿ, ನಾವು ಹಾಲ್ ಟಿಕೆಟ್ ಕೊಡೋದು ಅಂತ ಹೇಳಿದ್ರೆ ರೀ. ನಾವು ಮನ್ಯಾಗ ಕೂತು ಓದಿಸಿ ಹಾಲ್ ಟಿಕೆಟ್ ಟೈಮ್ಗೆ ಹೋದ್ರೆ ನಮಗೆ ಹಾಲ್ ಟಿಕೆಟು ಕೊಡಲಿಲ್ಲ. ಅಟೇನ್ ಆಗಿಲ್ಲ ಆದಾಗಿಲ್ಲ ಅಂತೇಳಿ ಶಾಲೆಯಿಂದ ಹೊರಗೆ ಹಾಕಿದ್ದು ಅವರೇ ರೀ. ಮನ್ಯಾಗ ಕೂತು ಓದಿಸತ್ ಹೇಳಿದ್ದು ಅವರೇ ರೀ. ಹೇಳಿದ್ರು ನಾವು ಎಲ್ಲ ಕರೆಕ್ಟ್ ಅವ್ರು ಹೇಳಿದಂಗೆ ಮಾಡಿದ್ರು. ಮತ್ತು ಹಾಲ್ ಟಿಕೆಟ್ ಟೈಮ್ ಕೊಡೋಕೆ ಇಸ್ಕೊಳಕ್ಕೆ ಹೋದ್ರು ಇದಕ್ಕೆ ಕೊಡಂಗಿಲ್ಲ ಅಂತ ಹೇಳಿದ್ರು ಅವ್ರು. ಬರೋಂಗಿಲ್ಲ ಅಂತ ಹೇಳಿದಾಗನೇ ಹುಡುಗಿ ಎಕ್ಸಾಮು ಕೂರ್ಲಿಲ್ಲ. ಅಂದರೆ ಸದ್ಯ ನಮಗೆ ಪರಿಸ್ಥಿತಿ ಏನಾಗಿತ್ತು ನಾವು ನೇಕಾರ ಮಂದಿರಿ ನಾವು ಹುಡ್ಕೊಂಡು ತಿನ್ನ ಅವ್ರಿಗೆ ಸದ್ಯ ಹುಡುಗಿದೆ ಎಲ್ಲರೂ ಪಾಸಾಗಿ ಸರಿ ಎಲ್ಲ ಫಸ್ಟ್ ಇಯರ್ ಶಾಲೆಗೆ ಹೊಂಟಾರೆ. ಹುಡುಗಿ ಏನು ಮಾಡ್ಕೋದೈತಿ ನಮಗೆ ಅನ್ಕೊ ಗೊತ್ತಿಲ್ಲ. ಮುಖ್ಯಮಂತ್ರಿಗಳಿಗೆ ಎಲ್ಲರ ಕಡೆ ನಾನು ಕಾಗದ ಕಳಿಸಿದ್ದೀವಿ ರೀ. ಯಾರೂ ಅದಕ್ಕೆ ನಮಗೆ ಹೋಗಿ ರಿಪ್ಲೈನೇ ಹೇಳಿಲ್ಲ ರೀ. ನಮಗೆ ಹೇಳಿದಾಗನ ಈಗ ಹಿಂಗೆ ಆಗೈತೆ ನಮಗೆ ಅನ್ಕ ಹುಡುಗಿ ಮುಂದೆ 10ನೇ 11ನೇ ತಾ ಹೋಗಬೇಕು ಅಂದ್ರೆ ಈಗ ಹಾಲ್ ಟಿಕೆಟ್ ಸಿಗಬೇಕು ಒಂದು ಇಷ್ಟು ಅನ್ಕ ನಾವು ಇದು ಮಾಡ್ತೀವಿ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಕೊಟ್ಟಿರ್ತೇನೆ. ಇದು ಮಾಡ್ಕೊತೀವಿ ಮತ್ತೇನು ಸರ್. ಶಾಲೆಗೆ ದಿನ ಹೋದ್ರೂ ಒಳಗೆ ಕರ್ಕೊಂಡಿಲ್ರಿ ಸರಿ. ಬರೀ ವಿಡಿಯೋ ಅದಾವು ಅನ್ನಕತ್ತಿದ್ರೆ ತೋರಿಸಂದ್ರೆ ತೋರಿಸ್ಲಿಲ್ಲ ರೀ. ಯಾವ ರೀತಿ ವಿಡಿಯೋ ಅದಾವತ್ತಂದ್ರಿ ಹುಡುಗಿ ಬದಲ? ಅದ ವಿಡಿಯೋ ಮಾಡ್ಕೊ ಪೂರಾ ಒಳಗೆ ಹೇಳಿಲ್ರಿ ಅವ್ರು. ಬರೀ ವಿಡಿಯೋದಾವ ಅಂದ್ರೆ ವಿಡಿಯೋದ ತೋರಿಸಂದ್ರು ತೋರಿಸ್ಲಿಲ್ಲ ರೀ. ಡಿಲೀಟ್ ಆಗ್ಯಾವ ಹಂಗದಾವ ಹಿಂಗದಾವ ಅಂದ್ರೆ ಡಿಲೀಟ್ ಕಾಲ್ ಒಳಗೆ ತೆಗಿತಾನ ಅಂದ್ರೆ ಕೊಡಲಿಲ್ಲ ರೀ ಅವರು. ಬರೀ ಶಾಲೆಗೆ ಹೋದ್ರೂ ಹೊರಗೆ ಕೂತ ಬರಾಕತ್ತೀವ್ರಿ ಶಾಲೆಯಿಂದ. ಏನು ರೀತಿ ವಿಡಿಯೋ ಅಂತಂದ್ರೆ ಏನು ಆರೋಪ ಮಾಡಿ ವಿಡಿಯೋ ಅದಾವ ಅಂದ್ರೆ ಅವ್ರ ಒಟ್ಟು ವಿಡಿಯೋದ ಅಷ್ಟ ಹೇಳಿದ್ರಿ ಅವ್ರ. ಯಾವ್ದು ಆರೋಪ ಏನು ಸಮಸ್ಯೆ ಅಂತ ಹೇಳಿಲ್ಲ. ಆರೋಪ